ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನದರ್ ಮಿನಿ ವ್ಲಾಗ್. ಪ್ರತಿದಿನ ಒಂದೇ ಥರ ಕಾಣಿಸಿದ್ರು ಪ್ರತಿದಿನದ ಒಂದೊಂದು ಹೊಸ ಅನುಭವಗಳಿರುತ್ತೆ. ಅದೇ ಥರ ಇವತ್ತಿನ ದಿನ ಯಾವ ಥರ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಆಲ್ರೆಡಿ 7 ಗಂಟೆ ಆಗಿತ್ತು. ಅರುಣ್ ಅವರು ಹೊರಟಿದ್ರು. ಅರುಣ್ ಅವ್ರನ್ನ ಅಂಗಡಿ ಹತ್ರ ಹೋಗ್ಲಿಕ್ಕೆ ಛತ್ರಿ ಒಂದೇ ಇದ್ದ ಕಾರಣ ತುಂಬ ಮಳೆ ಬರ್ತಾ ಇತ್ತು. ಕಾರ್ ಹತ್ರ ಹೋಗಿ ಅವರು ಕಾರಿಗೆ ಹೋದ್ಮೇಲೆ ನಾನು ಮನೆ ಕಡೆ ಬಂದೆ. ಮನೆ ಕಡೆ ಬಂದು 7 ಗಂಟೆಗೆ ನನ್ನ ಕೆಲಸ ಶುರು ಆಗಿದ್ದು. ಮನೆ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಇನ್ನು ಏನನ್ನೂ ಸಹ ಸ್ಟಾರ್ಟ್ ಮಾಡಿರಲಿಲ್ಲ. ಕೊನೆಗೆ ಅವರು ಹೋದಾದ ನಂತರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕಸ ಗುಡಿಸಿ ರಂಗೋಲಿ ಹಾಕಿ, ರಂಗೋಲಿನ ನಾನು ಯಾವತ್ತೂ ಪರ್ಕೆಲಿ ಹಿಂಗೆ ಗುಡಿಸಲ್ಲ, ಕೈಯಲ್ಲಿ ಹಿಂಗೆ ತೊಗೊಂಬಿಟ್ಟು ಆಮೇಲೆ ಅದನ್ನು ಸಿಡ್ಕೋತೀನಿ. ನಂತರ ಅದನ್ನೆಲ್ಲ ನೀಟಾಗಿ ಬಾಗಿಲೆಲ್ಲ ಕ್ಲೀನ್ ಮಾಡಿ ನನ್ನ ಇಷ್ಟವಾದಂತಹ ಕಮಲದ ರಂಗೋಲಿನ ಹಾಕ್ತೀನಿ. ಪ್ರತಿದಿನ ನಾನು ಇದನ್ನೇ ಹಾಕ್ತೀನಿ. ನನಗೇನೋ ಒಂಥರ ಹೊಸ್ಲಿಗೆ ಈ ಥರ ರಂಗೋಲಿ ಹಾಕೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಟೇಲ್ಸ್ ಇರೋ ಕಾರಣಕ್ಕೆ ನಾನು ಅಲ್ಲಿಗೆ ಕುಂಕುಮ ಹಚ್ಲಿಕ್ಕೆ ಹೋಗಲ್ಲ. ಶುಕ್ರವಾರ ಮಿಸ್ ಮಾಡ್ದಂಗೆ ಕುಂಕುಮನ ಹಚ್ಕೋತೀನಿ. ಆಲ್ಮೋಸ್ಟ್ ಅರ್ಧ ಗಂಟೆಲಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ತಿಂಡಿಗೆ ಬಂದು ಖಾರ ಪೊಂಗಲ್ ಮಾಡಿದೆ. ಈ ರೆಸಿಪಿನ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ಒಂದ್ಸತಿ ನನ್ನ ಚಾನಲ್ನ ಚೆಕ್ ಮಾಡಿ. ನಂತರ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿಕೊಂಡೆ. ಅಂಗಡಿಗೆ ಹೋಗೋಣ ಅಂತ ಚೆನ್ನಾಗಿ ರೆಡಿಯಾಗಿ ಆಲ್ಮೋಸ್ಟು ಇನ್ನೇನು ಹೊರಡಬೇಕು. ಗ್ಯಾಸ್ ಆಫ್ ಮಾಡಿದ್ದೀನ ಅಂತ ನೋಡೋಣ ಅಂತ ಹೋದರೆ ಪಾತ್ರೆನೇ ತೊಳೆದಿಲ್ಲ. ಮೂಡ್ ಫುಲ್ಲು ಆಫು. ಏನಪ್ಪ ಮಾಡೋದು, ಮತ್ತೆ ಪಾತ್ರೆ ತೊಳಿಬೇಕಲ್ಲ ಅಂತ ಪಾತ್ರೆ ಎಲ್ಲ ತೊಳೆದು ಎಲ್ಲನೂ ಜೋಡಿಸಿ ನಂತರ ನಾನು ಅಂಗಡಿ ಕಡೆ ಹೊರಟೆ. ಅಂಗಡಿ ಕಡೆ ಬಂದು ಮಳೆ ಅಂತೂ ಬಿಡ್ತಾನೆ ಇರಲಿಲ್ಲ. ತುಂಬ ಹೆವಿ ಮಳೆ ಅಂತ ಅನ್ನಿಸ್ತಿತ್ತು ಇವತ್ತಂತೂ. ನಂತರ ಅರುಣ್ ಅವ್ರು ನನಗೊಂದು ಕುಕ್ಕಿ ಟಿನ್ ಮಾಡಿಕೊಟ್ರು ಆಲ್ಮಂಡ್ದು. ಅದನ್ನು ಕುತ್ಕೊಂಡು ಸ್ವಲ್ಪ ಹೊತ್ತು ತಿಂದೆ. ನಂತರ ಅವರು ಒಂದು ಬಟ್ಟೆ ಶಾಪಿಂಗ್ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ಅವರು ಹೋಗಿದ್ರು. ಮಧ್ಯಾಹ್ನದ ಕ್ಲಿಪ್ಪಿಂಗ್ಗಳಿವೆಲ್ಲ. ನಂತರ ಸಂಜೆ ಈವ್ನಿಂಗ್ ಒಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೊಟ್ಟೆ ಹಸಿವಿತ್ತು. ಹಾಗಾಗಿ ಒಂದು ವಡಾಪಾವ್ ತರಿಸ್ಕೊಂಡು ತಿಂದೆ. ನಂತರ 9 ಗಂಟೆ ಆಗಿತ್ತು. ತರಕಾರಿ ಬೇಕಾಗಿತ್ತು. ಒಂದು ಸ್ವಲ್ಪ ಏನೇನೋ ಖಾಲಿಯಾಗಿತ್ತು. ಒಂದು ಐಟಮ್ ತರೋಣ ಅಂತ ಹೋದರೆ ಒಂದು 4-5 ಐಟಮ್ ಆಗಿರ್ತವೆ. ತೊಗೊಂಡು ಬಂದೆ. ಆಲ್ಮೋಸ್ಟ್ ಅಂಗಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ನಾವು ಹೊರಟಿದ್ದು 9:15 ಆಗಿತ್ತು. 9:15 ಅಷ್ಟರಲ್ಲಿ ಹೊರಟು ಅದು ತಂದಿದ್ರಲ್ಲ ಅದೊಂದು ಎಕ್ಸ್ಚೇಂಜ್ ಮಾಡೋದಿತ್ತು ಅಂತ ಹೇಳ್ಬಿಟ್ಟು ಹಿಂಗೆ ಇದೇದೋ ಒಂದು ಹಾಸಿಗೆನೂ ತುಂಬ ಚೆನ್ನಾಗಿದೆ ತಗೊಳ್ಳೋಣ ಅಂತ ಅದನ್ನು ತಗೊಂಡ್ರು. ನಂತರ ಮನೆಗೆ ಬಂದು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಶುಕ್ರವಾರ ಅಲ್ವಾ, ಏನಾದರೂ ನೆಂಚ್ಕೊಳ್ಳೋಕೆ ಬೇಕಿತ್ತು ಅವರಿಗೆ ಅಂತ ಹೇಳ್ಬಿಟ್ಟು ಬೋಟಿ ಕರ್ಕೊಡು ಅಂದರು. ಸೊ ಅವರಿಗೆ ಬೋಟಿ ಎಲ್ಲ ಕರ್ಕೊಟ್ಟು ನಾನು 2 ಟೈಮೂ ಅನ್ನ ತಿಂದಿದ್ದೆ ಅಂತ ಹೇಳ್ಬಿಟ್ಟು ಸಂಜೆ ಚಪಾತಿ ಮಾಡ್ಕೊತಾ ಇದ್ದೀನಿ. ನನಗೆ ಏನಪ್ಪ ಅಂದರೆ 3 ಟೈಮೂ ಅನ್ನ ತಿನ್ನೋಕ್ಕಾಗಲ್ಲ. ಮುದ್ದೆ ಅಂತೂ ಮಾಡೋದು ಕಡಿಮೆ ಸ್ವಲ್ಪ. ಸೊ ಹಾಗಾಗಿ ಚಪಾತಿ ಮಾಡಿಕೊಂಡೆ ನಾನು. ಅವರು ರೈಸ್ನೇ ತಿನ್ಕೋತೀನಿ ಅಂದರು. ಸೊ ಇಬ್ಬರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಮಲ್ಕೊಳ್ಳೋಣ ಅಂದರೆ ಇನ್ನೂ ಒಂದು ಕೆಲಸ ಬಾಕಿ ಇತ್ತು. ಆ ಕೆಲಸ ಏನು ಅಂದರೆ ತರಕಾರಿನೆಲ್ಲ ಸೆಗ್ರಿಗೇಟ್ ಮಾಡಿಟ್ಟು ಬೆಳಗ್ಗೆ ಪನ್ನೀರ್ ಬಿರಿಯಾನಿ ಮಾಡೋಣ ಅನ್ಕೊಬಿಟ್ಟು ಅದಕ್ಕೆ ಬಟಾಣಿ ಕಾಳನ್ನ ಈಗಲೇ ನೆನೆಸಿಡ್ತಾ ಇದ್ದೀನಿ. ನಂತರ ಈ ತರಕಾರಿ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡಿ ಫ್ರಿಡ್ಜಿಗೆಲ್ಲ ಇಟ್ಮೇಲೆ ಆ ಥರ ಇತ್ತು. ನಂತರ ಒಂದು ಸ್ವಲ್ಪ ಚಿಯಾ ಸೀಡ್ಸ್ ಕುಡಿದ ನಂತರ ಮಲ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಈ ಥರ ಇತ್ತು ನನ್ನ ದಿನ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಹೆಚ್ಚೆಚ್ಚು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.